ಪ್ರತಿ ಪ್ರಸ್ಥಾನ ಪದ್ಧತಿಯ 9ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 129ನೆಯ ಶ್ಲೋಕದಲ್ಲಿ, ಪಾದುಕಾದೇವಿಯಿಂದ ಭೂಮಿಯು ಸುಂದರವಾದ ಗಂಧದ ಲೇಪ ಪಡೆದುಕೊಂಡಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಮೂರ್ಧ್ನ ಮುಕುಂದ ಪದರಕ್ಷಿಣಿ ಬಿಭ್ರತಸ್ತ್ವಾಂ ಆವಿರ್ಮದಸ್ಯ ರಘುವೀರ ಮದಾವಳಸ್ಯ ಆಮೋದಿಭಿಃ ಸಪದಿ ದಾನ ಜಲ ಪ್ರವಾಹೈಃ ಲೇಬೆ ಚಿರಾತ್ ವಸುಮತಿ ರುಚಿರಂ ವಿಲೇಪಂ. ಮುಕುಂದ ಭಗವಂತನ, ಪದರಕ್ಷಿಣಿ ಪಾದವನ್ನ ಕಾಪಾಡುವ ಪಾದುಕೆಯೇ, ತ್ವಾಂ ನಿನ್ನನ್ನು, ಮೂರ್ಧ್ನ ತಲೆಯಿಂದ, ಬಿಭ್ರತಃ ವಹಿಸುವ, ಆವಿರ್ಮದಸ್ಯ ಉಂಟಾದ ಮದಜಲವುಳ್ಳ, ರಘುವೀರ ಶ್ರೀರಾಮನ, ಮದಾವಲಸ್ಯ ಶತ್ರುಂಜಯ ಎಂಬ ಆನೆಯ, ಆಮೋದಿಭಿಹಿ ವಾಸನೆಯುಳ್ಳ, ದಾನಜಲ ಮದಜಲದ, ಪ್ರವಾಹೈ ಪ್ರವಾಹದಿಂದ, ಸಪದಿ ತಕ್ಷಣವೇ, ವಸುಮತಿ ಭೂಮಿಯಾದವಳು, ಚಿರಾತ್ ಬಹುಕಾಲವಿರುವುದೂ, ರುಚಿರಂ ಸುಂದರವಾದುದೂ ಆದ, ವಿಲೇಪಂ ಚಂದನದ ಲೇಪವನ್ನ, ಲೇಬೆ ಪಡೆದಳು. ಹಿಂದಿನ ಶ್ಲೋಕದಲ್ಲಿ ಭರತನ ತಲೆಯಿಂದ ಶತ್ರುಂಜಯ ಎಂಬ ಹೆಸರಿನ ಶ್ರೀರಾಮನ ಆನೆಯನ್ನ ಪಾದುಕೆ ಏರಿ ಹೊರಟಿದ್ದನ್ನ ಕೇಳಿದ್ವು. ಈ ಶ್ಲೋಕದಲ್ಲಿ ಆ ಶ್ರೀರಾಮನ ಶತ್ರುಂಜಯ ಎಂಬ ಆನೆಗೆ ಪಾದುಕೆಯು ಮೇಲೇರಿದ ತಕ್ಷಣ ಅತ್ಯಂತ ಮದವೇರಿದ ಕಾರಣ ಅದರ ಕುಂಭಸ್ಥಳದಿಂದ ಹೆಚ್ಚು ಸುಗಂಧಮಯವಾದ ಮದಜಲ ಹರಿಯೋದಕ್ಕೆ ಆರಂಭಿಸಿತು. ಆ ಮದಜಲ ಭೂಮಿ ಮೇಲೆ ಬಿದ್ದು ಭೂಮಿಗೆ ಹೆಚ್ಚು ಕಾಲ ಉಳಿಯುವಂತ ಸುಂದರವಾದ ಚಂದನದ ಲೇಪದಂತಾಯಿತು ಅಂತಾರೆ ದೇಶಿಕರು. ಒಳ್ಳೆಯ ಆಚಾರ್ಯರುಗಳಿಂದ ಭೂಮಿಗೆ ಎಲ್ಲೆ ಇಲ್ಲದ ಹಿರಿಮೆ ಉಂಟಾಗುತ್ತದೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.